ನಮ್ಮ ಹುಡುಗ ವಿಡಿಯೋ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಹನುಮಂತ ಅಂತ, ಒಳ್ಳೆ ಹುಡುಗ. 2 ಸತಿ ಟೈರ್ ಕೆಳಗೆ ಹೋಗ್ಬಿಡ್ಬೇಕಿತ್ತು, ಜಸ್ಟ್ ಮಿಸ್ ಆಗವನೆ. ಇವ್ರು ಇದಾರಲ್ಲ, ಇವರು ಭಾರಿ ಡೇಂಜರ್ ರೈಡರು. ಇವರು ಹೆಂಗೆ ಬೇಕಂಗೆ ಚಚ್ಕೊಂಡು ಹೋಯ್ತಾರೆ. ನಾವು ವ್ಲಾಗ್ಸ್ ಮಾಡ್ತಾ ಇರೋ ಮೇಯ್ನ್ ರೀಸನ್ ನಮ್ಮ ಥರನೇ ನೀವು ಜಾಲಿ ಮಾಡಬೇಕು ನೋಡಿಕೊಂಡು. ನಾವು ಮಾಡೋ ಜಾಲಿ ಪೋಲಿ ಎಲ್ಲದನ್ನು ಹಾಕಿರ್ತೀವಿ ಇದರಲ್ಲಿ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಮ್ಮ ಹುಡುಗ ವಿಡಿಯೋ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಹನುಮಂತ ಅಂತ, ಒಳ್ಳೆ ಹುಡುಗ. 2 ಸತಿ ಟೈರ್ ಕೆಳಗೆ ಹೋಗ್ಬಿಡ್ಬೇಕಿತ್ತು, ಜಸ್ಟ್ ಮಿಸ್ ಆಗವನೆ. ಸೊ ನಾವೀಗ ಕರಿಕೆನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು ಒಂಥರ ನಮ್ಮ ಧರ್ಮಸ್ಥಳ ರೂಟಲ್ಲಿ ಚಾರ್ಮಾಡಿ ಘಾಟ್ ಸಿಕ್ಕಿದಂಗೆ ಮಡಿಕೇರಿ ರೂಟಲ್ಲಿ ಕರಿಕೆ ಅನ್ನೋದು. ಸಖತ್ ಜಾಗ ಮಾತ್ರ, ನೀವೇ ನೋಡ್ತೀರಲ್ಲ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ನಮ್ಮ ಜೊತೆ ನೀವು ಜಾಲಿ ಮಾಡಿ, ಹಾಗೂ ಫಿನಾನ್ಷಿಯಲ್ ಕಂಟೆಂಟ್ಸ್ನ ಕಲ್ತ್ಕೊಳ್ಳಿ. ನಾವು ವ್ಲಾಗ್ಸ್ ಮಾಡ್ತಾ ಇರೋ ಮೇಯ್ನ್ ರೀಸನ್ ನಮ್ಮ ಥರನೇ ನೀವು ಜಾಲಿ ಮಾಡಬೇಕು ನೋಡಿಕೊಂಡು. ನಾವು ಮಾಡೋ ಜಾಲಿ ಪೋಲಿ ಎಲ್ಲದನ್ನು ಹಾಕಿರ್ತೀವಿ ಇದರಲ್ಲಿ. ನೀವು ಅದರೆಲ್ಲ ನೋಡಿ, ನೀವು ನಮ್ಮ ಥರನೇ ಜಾಲಿ ಮಾಡಿ, ಖುಷಿ ಪಡಿ. ಹಾಗೆ ಮಧ್ಯದಲ್ಲಿ ಫಿನಾನ್ಷಿಯಲ್ ಕಂಟೆಂಟ್ ಬಂದಾಗ ಅದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವ್ರು ಇದಾರಲ್ಲ, ಇವರು ಭಾರಿ ಡೇಂಜರ್ ರೈಡರು. ಇವರು ಹೆಂಗೆ ಬೇಕಂಗೆ ಚಚ್ಕೊಂಡು ಹೋಯ್ತಾರೆ. ನಾವೇ ರಿಸ್ಕಿ ಡ್ರೈವರ್ಸನೇ, ನಮಗಿಂತ ರಿಸ್ಕಿ ಡ್ರೈವರ್ಸ್ಗಳು ಇವರೆಲ್ಲ. ಪಾಪ ಟಿ ಅಂತಿಕ ಹುರ್ಕೊಂಡ ಅನಿಸುತ್ತೆ. ಏನು ಮಾಡೋದು, ನಾವು ಬೇಗ ಹೊರಡಲ್ಲ, ಲೇಟಾಗಿ ಹೊರಟ್ಬಿಟ್ಟು ಮ್ಯಾಪ್ನೇ ಮೀರಿಸ್ಬಿಡೋಣ ಅನ್ನೋ ಥರ ಆಡ್ಕೊಂಡು ಹೋಗ್ತಾ ಇರೋದು. ಈ ಥರ ಬಾಳ್ತಾ ಇದ್ದೀವಿ ನಾವು. ಹೋಟ್ಲಿಗಂತೂ ನಿಲ್ಲಿಸ್ಲಿಲ್ಲ ನಾವು, ಅಲ್ಲಿ ಜಾಗನೇ ಇಲ್ಲ ಕುತ್ಕೊಳ್ಳೋದಕ್ಕೆ, ಚಿಕ್ಕ ಹೋಟ್ಲು. ನಾವು ಬೇರೆ 8 ಜನ ಇದ್ದೀವಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೊರಟ್ಬಿಟ್ವಿ ಅಲ್ಲಿಂದ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಹೋಟ್ಲು ಬರೋರ್ಗು ಒಂದು ಫಿನಾನ್ಷಿಯಲ್ ಕಂಟೆಂಟ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಇವತ್ತಿನ ಫಿನಾನ್ಷಿಯಲ್ ಕಂಟೆಂಟ್ ಏನಪ್ಪ ಅಂದರೆ, ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಏನೋ ಒಂದು ಓನಾಗಿ ನಾನು ಅಟ್ಲೀಸ್ಟು ನಾನು ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಗೊತ್ತಾ ಸ್ವಲ್ಪ ಜನ. ಅವ್ರುಗಳಿಗೆಲ್ಲ ಯಾವಾಗಲೂ ಒಂದಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ. ಅದರಲ್ಲಿ ಮೇಜರ್ ಡೌಟ್ ನಾನು ನೋಡಿರೋ ಮಟ್ಟಿಗೆ ಏನು ಅಂದರೆ, ಮ್ಯಾಂಡೇಟ್ರಿ ಲೀಗಲ್ ಕಂಪ್ಲೈನ್ಸಸ್ ಅಂದರೆ ಅಟ್ಲೀಸ್ಟ್ ಒಂದು ಜನರಲ್ ಲೀಗಲ್ ಕಂಪ್ಲೈನ್ಸಸ್ ಏನೇನು ಮಾಡ್ಕೋಬೇಕು, ಯಾವುದ್ಯಾವುದನ್ನ ಲೀಗಲಾಗಿ ನಾವು ಮಾಡಲೇಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಅಕಸ್ಮಾತ್ ಗೊತ್ತಿರೋ ಕೂಡ ಅರ್ಧಂಬರ್ಧ ನಾಲೆಜ್ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋದಲ್ಲಿ ಆ ಟಾಪಿಕ್ನ ತೊಗೊಂಡಿದ್ದೀನಿ ನಾನು. ಸೊ ಏನಪ್ಪ ಅಂದರೆ, ಇವಾಗ ನೀವು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೇಜರಾಗಿ ನಿಮಗೆ ಬೇಕಾಗೋದು ಒಂದು ಲೈಸೆನ್ಸು, ದಟ್ ಈಸ್ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್. ನಿಮಗೆ ಆ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಯಾವುದೇ ರೀತಿಯ ಒಂದು ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಅದಕ್ಕೆ ಫೀಸ್ ಎಷ್ಟಪ್ಪ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಎಂಪ್ಲಾಯೀಸ್. ನಿಮ್ಗೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ನಿಮ್ಮ ಹತ್ರ, ಅದ್ರ ಬೇಸಿಸ್ ಮೇಲೆ ನೀವು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟು ಫೀಸ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದು ಬಿಟ್ಟು ನಿಮಗೆ ಯಾವ್ಯಾವ ರಿಜಿಸ್ಟ್ರೇಷನ್ಸ್ ಬೇಕು ಅಂದರೆ, ನೀವು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ಸ್ ಬೇಕಾಗಲ್ಲ. ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ ಅಂದರೆ 2000 ರೂಪೀಸ್ದು ಒಂದು ಸ್ಟ್ಯಾಂಪ್ ಪೇಪರ್ ತೊಗೊಂಡು, ಅದನ್ನ ಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ, ಅದನ್ನ ತೊಗೊಂಡು ಒಂದು ಡೀಡ್ ಕ್ರಿಯೇಟ್ ಮಾಡಬೇಕು. ಆ ಡೀಡ್ನ ತೊಗೊಂಡೋಗಿ ನೀವು ರಿಜಿಸ್ಟ್ರರ್ ಆಫ್ ಪಾರ್ಟ್ನರ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು. ಅದಾದಮೇಲೆ ನೀವು ಫಾರ್ಮ್ 49A ಅಪ್ಲಿಕೇಶನ್ ಹಾಕ್ಬಿಟ್ಟು ಪ್ಯಾನ್ ತೊಗೊಂಡು ಆವಾಗ ನಿಮಗೆ ಪಾರ್ಟ್ನರ್ಶಿಪ್ ಕಂಪ್ಲೀಟ್ ಆಗುತ್ತೆ. ಕಂಪನಿ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಕಂಪ್ನಿಗೆ ಫಸ್ಟು ನೀವು ಒಂದು 3 ನೇಮ್ ಹುಡುಕಿ ಅದ್ರದ್ದು ಅಪ್ರೂವಲ್ ತೊಗೋಬೇಕು. ಆಮೇಲೆ ಅದಕ್ಕೆ ಒಂದು ಕಂಪನಿ ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಫಿಲ್ ಮಾಡಿ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದರಲ್ಲೇ ಪ್ಯಾನು, ನಿಮಗೆ ಬ್ಯಾಂಕ್ ಅಕೌಂಟು ಎಲ್ಲ ಸೇರಿ ಬರುತ್ತೆ ಕಂಪ್ನಿ ಅಂದರೆ. ಇಲ್ಲ ನಾನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು, LLP ಅಂದರೆ ಅದು ಕೂಡ ಒಂಥರ ಪಾರ್ಟ್ನರ್ಶಿಪ್, ಬಟ್ ಅದರಲ್ಲಿ ನಿಮ್ಮ ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಆ ಲಿಮಿಟೆಡ್ ಲಯಬಿಲಿಟಿ ಅಂದರೆ ಏನು ಅಂತ ಬೇಕು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ LLP ಬೇಕು ಅಂದರೂ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲೇ ನೀವು ರಿಜಿಸ್ಟರ್ ಮಾಡಿಸ್ಬೇಕು. ಅದಾದ ನಂತರ ನೀವು ಸೊಸೈಟಿ ಅಂದರೆ ಸೊಸೈಟೀಸ್ ಆ್ಯಕ್ಟು, ಕೋಆಪ್ರೇಟಿವ್ ಸೊಸೈಟಿ ಅಂದರೆ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟು, ಹೀಗೆ ನೀವು ಯಾವ ಥರ ಕಾನ್ಸ್ಟಿಟ್ಯೂಟ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಇದಿಷ್ಟು ಮಾಡಿಸಿದ್ಮೇಲೆ ನೀವು ಬರೀ ಕರ್ನಾಟಕದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾಯಿದ್ರೆ ಅಥವಾ ಸೆಲ್ ಮಾಡ್ತಾಯಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಅದೇ ಬೇರೆ ಸ್ಟೇಟ್ಗೂ ಸೇಲ್ ಮಾಡ್ತೀರಾ ಅಂದರೆ ಮ್ಯಾಂಡೇಟರಿಯಾಗಿ ನೀವು GST ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕಾಗತ್ತೆ. ಓ ಯಾರು ಗುರು ಇದು? ಹಾಂ ಮೇಲೆ ನಿಂತ್ಕೊಂಡೇ ಬಂದ್ಬಿಡ್ರಿ, ಎಲ್ಲ ಮೇಲೆ ನಿಂತ್ಕೊಂಬಿಡಿ. ಇದು ಯಾವನ್ ಕಣ್ಣಿಡಿದ್ನೋ ಸಣ್ಣ ರೂಫು ಅನ್ನಿಸುತ್ತೆ. ಸೊ ಇವಾಗ ನೀವು ನೆಕ್ಸ್ಟು GST ಮ್ಯಾಂಡೇಟ್ರಿ ಆಗಿ ತೊಗೊಳ್ಳೇಬೇಕಾಗತ್ತೆ. ಎಲ್ಲಿ ಮಚ್ಚ? ಅಲ್ಲಿ ಹೋಟ್ಲಿದೆಯಾ? ಹೋಗಿ ನಿಲ್ಸೋ. ಎಲ್ಲ ಊಟಕ್ಕೆ ನಿಲ್ಲಿಸ್ತಾ ಇದ್ದಾರೆ ರೀ. ಲೋ ಮಚ್ಚ ಬೇಡ ಬಾರೋ, ಬೇಡ ಬಾರೋ ಮಚ್ಚ, ಬಾ ಮಚ್ಚ, ನಾನು ನಿಲ್ಲಿಸ್ತೀನಿ ಈಗ. ಚೆನ್ನಾಗೇ ಇಲ್ಲ ಬಾವರು. ಹಾಂ, ಸೊ GST ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಅದೇ ನೀವು ಬರೀ ಕರ್ನಾಟಕದಲ್ಲಿ ಸಪ್ಲೈ ಮಾಡೋಂಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂಟಿಲ್ 30 lakhs ಟರ್ನ್ ಓವರ್ ದಾಟೋವರೆಗೂ ನಿಮ್ಗೇನು GST ರಿಜಿಸ್ಟ್ರೇಷನ್ ಬೇಕಾಗಲ್ಲ. ಬಟ್ ನೀವು ಇಂಟರ್ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ದೀರಾ ಅಂದರೆ GST ಮ್ಯಾಂಡೇಟರಿಯಾಗಿ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ಇ-ವೇ ಬಿಲ್ ರಿಜಿಸ್ಟ್ರೇಷನ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಯಾರ್ಯಾರು 30 lakhs ಕಡಿಮೆ ಇದೆ, ನಾನು ಬರೀ ನಮ್ಮ ಸ್ಟೇಟಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ, ನನಗೆ GST ಬೇಡ ಅಂತ ರಿಜಿಸ್ಟರ್ ಮಾಡಿಸಲ್ಲ, ವಾಟ್ ಐ ವುಡ್ ಅಡ್ವೈಸ್ ದೆಮ್ ಇಸ್, ಇಲ್ಲ ನೀವು GST ರಿಜಿಸ್ಟ್ರೇಷನ್ ತೊಗೊಳ್ಳಿ. ನಿಮ್ಗೆ ಕಂಪ್ಲೇಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಫೀಸ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಇಟ್ ವಿಲ್ ಗಿವ್ ಯು ಆನ್ ಐಡೆಂಟಿಟಿ. ನಿಮಗೆ ಲೋನ್ ಬೇಕಂದ್ರು ಅಥವಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೂ ಇವಾಗ GST ಕೇಳ್ತಾರೆ. ಸೊ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, GST ತೊಗೊಳ್ಳಿ ಅಂತಲೇ ನಾನು ಅಡ್ವೈಸ್ ಮಾಡ್ತೀನಿ. ಸೊ ಇದಿಷ್ಟು ಬಂದು ಬೇಸಿಕ್ ರಿಜಿಸ್ಟ್ರೇಷನ್ಸ್ ಆಗಿರುತ್ತೆ. ಇನ್ನೂ ಏನಾದರೂ ನಿಮ್ಗೆ ಇದರಲ್ಲಿ ಇನ್ನೊಂದಷ್ಟು ಕ್ಲಾರಿಫಿಕೇಷನ್ಸ್ ಏನಾದರೂ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ತೊಗೋತೀನಿ ಅಂತ ಹೇಳ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಕರಿಕೆ ಕಡೆಗೆ ಊಟ ಸಿಗ್ತಾ ಇಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಕೊಡಿಸ್ರು. ಊಟನೂ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಬಂಕ್ ಸಿಗ್ತಾ ಇಲ್ಲ. ಏನು ಹೇಳಿ, ನಾನೇ ಲೀಡ್ ಮಾಡ್ತಾಯಿದ್ದೀನಿ, ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ. ಅಂದರೆ ಹೋಗ ನಡಿ ಅಂದ್ಬಿಟ್ರಲ್ಲ ಗುರು, ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಊಟ ಆಯಿತು, ಯಾವ ಲೆವೆಲ್ಗೆ ನಿದ್ದೆ ಬರ್ತಾಯಿದೆ ಅಂದರೆ ಮೊಸರನ್ನ ತಿನ್ನಬಾರ್ದಿತ್ತು, ಆಸೆ ಆಗ್ಬಿಟ್ಟು. ಇಲ್ಲಿ ಏನೂ ಸಿಗೋದು ಇಲ್ಲ, ಇಲ್ಲಿ ಬೇರೆ ಏನೂ ಸಿಗೋಲ್ಲ. ಈ ತಲಕಾವೇರಿ ಬಾಗಮಂಡಲ ರೂಟು ನಾವು ಹೋಗ್ತಾ ಇರೋ ಜಾಗದಲ್ಲಿ ಅನ್ನ ಸಾಂಬಾರು ಒಂದೇ ಅಂದರು. ಸರಿ ಮೊಸರನ್ನ ಇದೆಯಾ ಅಂತ ಕೇಳಿದಕ್ಕೆ ಮೊಸರಿದೆ ಕೊಡ್ತೀನಿ ಅಂದರು. ಫಾಕ್ ತಿನ್ಬಿಟ್ಟು ಯಾವ ಲೆವೆಲಿಗೆ ನಿದ್ದೆ ಬರ್ತಾಯಿದೆ ಹೇಳಿ. ಈಗೇನು ಮಾಡೋದು ಅಂದರೆ ನಿದ್ದೆ ಹೋಗ್ಸೋಕ್ಕೆ ನಾವು ಮುಪ್ಪಿ ಬಾಸ್ದು ಸಖತ್ತಾಗಿರೋ ಬೀಟ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಲೂಪಲ್ಲಿ ಓಡಿಸ್ತಾ ಇರಬೇಕು. ಚಚ್ಕೊಂಡು ಹೋಗ್ತಾ ಇದ್ರೆ ಏನೂ ಗೊತ್ತಾಗಲ್ಲ. ಸ್ಲೋ ಮಾಡಿದ್ರೆ ಮಾತ್ರ ಘಾಟ್ ಸೆಕ್ಷನ್ ಆಗಲಿ ಯಾವ ಸೆಕ್ಷನ್ ಆಗಲಿ ಇವಾಗ ಚಚ್ತಾ ಇರೋದಷ್ಟೇ, ಇಲ್ಲ ನಿದ್ದೆ ಬಂದುಬಿಡುತ್ತೆ. ಪಾಪ ಹಿರಿ ಸ್ನೇಹಿತರೆ ಆಗ್ತಾಯಿಲ್ಲ, ಸಾಂಗ್ ಹಾಕೊಬರ್ತೀನಿ. ಸಾಂಗ್ ಹಾಕ್ಕೊಂಡು ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟು ತಲಕಾವೇರಿಲಿ ಸಿಗೋಣ, ಆಮೇಲೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದ್ದೆ ಅನ್ಎಕ್ಸ್ಪ್ಲೋರ್ಡ್ ವಾಟರ್ ಫಾಲ್ಸ್ ಬದಲು ಫಸ್ಟು ತಲಕಾವೇರಿ ಹೋಗ್ತಾ ಇದ್ದೀವಿ, ಅದು ಮುಚ್ಚಿಬಿಡ್ತಾರಂತೆ ಬೇಗ. ಸೊ ಅದನ್ನ ಮುಗಿಸ್ಕೊಂಬರ್ತೀವಿ ತಡೀರಿ. ಓಹ್ ಫೈನಲಿ ಆಲ್ಮೋಸ್ಟ್ ಇನ್ನೊಂದು 3.5 ಕಿಲೋಮೀಟ್ರ್ ಇದೆ. ಯಾವ ಲೆವೆಲಿಗೆ ಚಚ್ಕೊಂಬಂದಿದ್ದೀನಿ ಅಂದರೆ ಮಾತ್ರ ಯಪ್ಪ. ದೇವಸ್ಥಾನ ಒಬ್ರು 6 ಗಂಟೆ ಕ್ಲೋಸು ಅಂತಾರೆ, ಒಬ್ರು 5 ಗಂಟೆ ಕ್ಲೋಸು ಅಂತಾರೆ. ನಾವು ಹೊರಟಿದ್ದೆ 4:10ಗೆ, 4:10 ಕೊಟ್ಟು 20 ನಿಮಿಷದಲ್ಲಿ ಬಂದಿದ್ದೀನಿ. ಮ್ಯಾಪು 1 ಅವರ್ 6 ನಿಮಿಷ ತೋರಿಸ್ತಾ ಇತ್ತು ಆ್ಯಕ್ಚುಲಾಗಿ ತಲಕಾವೇರಿಗೆ. ನಾವು 20 ನಿಮಿಷದಲ್ಲಿ ಬಂದಿರೋದು, 20 ನಿಮಿಷದಲ್ಲಿ. ಏನು ಹೇಳಿ. ಆದರೆ ಒಂದು ಅಡ್ವೈಸ್ ಏನಂದರೆ ದಯವಿಟ್ಟು ನಮ್ಮ ಥರ ತಿಕ್ಲಂಗೆ ಓಡಿಸ್ಬೇಡ್ರಿ. ಬೇಗ ಸ್ಟಾರ್ಟ್ ಮಾಡಿ, ಹುಷಾರಾಗಿ ಬನ್ನಿ, ಸೇಫಾಗಿ ಬನ್ನಿ, ಸ್ಲೋ ಆಗಿ ಎಂಜಾಯ್ ಮಾಡ್ಕೊಂಬನ್ನಿ. ನಮ್ಗೆ ಅದು ಅಲ್ಲದೆ ನಿದ್ದೆ ಬರ್ತಾಯಿತ್ತು ನನಗೆ, ಅದಕ್ಕೋಸ್ಕರ ನಾನು ಹಂಗೆ ಓಡಿಸ್ಕೊಂಬಂದೆ. ಯಾಕಂದರೆ ಸುಮ್ಮನೆ ಇಲ್ಲ ಸ್ಲೋ ಆಗೋದಷ್ಟು ನಿದ್ದೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಹಂಗೆ ಓಡಿಸ್ಕೊಂಬಂದೆ. ಬಟ್ ನೀವು ದಯವಿಟ್ಟು ಆ ಥರ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಎಲ್ಲರೂ ಬೇಗ ಹೊರಡಿ, ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ. ಟೈಮ್ ನೋಡ್ಕೊಂಡು ಮ್ಯಾಪ್ 1 ಅವರ್ ತೋರಿಸ, ನೀವು 2 ಅವರ್ 3 ಅವರ್ ಮುಂಚೆ ಹೊರಡಿ. ಸೊ ನಿಮ್ಗೊಂದು ಸ್ವಲ್ಪ ಸ್ಪೇರ್ ಟೈಮು ಸಿಗುತ್ತೆ. ನಾವು ಆಟ ಆಡ್ಕೊಂಡು ಹೆಂಗಂದ್ರೆ ಹಂಗೆ ಬಂದ್ವಿ, ಬಟ್ ಅದು ಸಿಕ್ಕಾಪಟ್ಟೆ ರಿಸ್ಕಿ ಇದೆ. ಆ್ಯಂಡ್ ಬಂದಿದ್ದು ಅಷ್ಟು ರೂಟು ಘಾಟ್ ಸೆಕ್ಷನ್ನು.
ಅದು ಸಖತ್ತಾಗಿರೋ ಘಾಟ್ ಸೆಕ್ಷನೇ ಇತ್ತು. ಸೊ ಆ ಥರ ಮಿಸ್ಟೇಕೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು 2.5 ಕಿಲೋಮೀಟ್ರ್ ಇದೆ ತಲಕಾವೇರಿ ದೇವಸ್ಥಾನ. 5 ಗಂಟೆಗಾದ್ರೂ ಕ್ಲೋಸ್ ಆಗಲಿ, 6 ಗಂಟೆಗಾದ್ರೂ ಕ್ಲೋಸ್ ಆಗಲಿ, ನಾನಂತೂ ದರ್ಶನ ಮಾಡ್ತೀನಿ ಇವತ್ತು. ಯಾಕಂದರೆ ಇನ್ನು 2.5 ಕಿಲೋಮೀಟ್ರಿಗೆ ನನಗೆ ಹಬ್ಬ ಅಂದರೆ ನಾನು ಸ್ಲೋ ಆಗೋದ್ರೂ ಕೂಡ 5-10 ನಿಮಿಷ. ಇಲ್ಲಿ ಬಾಗಮಂಡ್ಲ ರೂಟಲ್ಲೇ ಬರಬೇಕು ತಲಕಾವೇರಿಗೆ. ಬಾಗಮಂಡ್ಲಾಗ ಏನೂ ಟಿಕೆಟ್ ಇಲ್ಲ, ಬಟ್ ತಲಕಾವೇರಿಗೆ ನೀವು 10 ರೂಪಾಯಿ ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ ತೊಗೋಬೇಕು. ಬೈಕಿಗೆ 10 ರೂಪಾಯಿ ತೊಗೊಂಡ್ರು, ಕಾರ್ಗೆ ಎಷ್ಟು ರೂಪಾಯಿ ತೊಗೋತಾರೆ ಐಡಿಯಾ ಇಲ್ಲ. ಬೆಳಿಗ್ಗೆ ಎಲ್ಲ ಅನ್ಕೋತೀವಿ ನಾವು ಬಾಯ್ಸ್ ಅಷ್ಟು ಜನ ಹೊರಡೋಕ್ಕೆ ಮುಂಚೆ, ಮಚ್ಚ ನಿಧಾನಕ್ಕೆ ಬೇಗ ಹೊರಡೋಣ, ನಿಧಾನಕ್ಕೆ ಹೋಗೋಣ ಅಂತ. ಯಾರೊಬ್ಬರು ನಿಧಾನಕ್ಕೆ ಹೋಗೋಲ್ಲ, ಸುಮ್ಮನೆ ಹೆಸ್ರಿಗೆ ಹೇಳ್ಕೊಬೇಕಷ್ಟೇ. ಎಲ್ಲ ಚಾಚಾಡೋರೆ ಈ ಗ್ಯಾಂಗಲ್ಲಿರೋರು. ನಾನು ಈ ಗ್ಯಾಂಗ್ ಆ್ಯಕ್ಚುಲಿ ಸ್ಲೋ ಬ್ಯಾಚು ಅಂದ್ಕೊಂಡೆ. ಈ ಬ್ಯಾಚ್ ನೋಡಿದ್ರೆ ಎಲ್ಲ ಚಾಚಾಡ್ತಾರೆ, ಸರಿಗೆ ಇಟ್ಟಾಡ್ತಾರೆ. ಅದೂ ನಾರ್ಮಲಾಗಿ ಚಚ್ಚೋರು ಇಲ್ಲ. ಇಬ್ಬರು ಟೈರ್ ಕೆಳಗೆ ಹೋಗ್ಬೇಕಾಗಿತ್ತು, ಇಬ್ಬರು ಮಿಸ್ ಆದರು. ನೋಡಿ ದ ಫೇಮಸ್ ತಲಕಾವೇರಿ ಟೆಂಪಲ್. ಇಲ್ಲೇ ನಮ್ಮ ಕಾವೇರಿ ನದಿ ಉಗಮ ಸ್ಥಾನ ಇರೋದು. ನಮ್ಮ ಕಾವೇರಿ ನದಿಯ ಉಗಮ ಸ್ಥಾನ ಇದು. ಫಕ್ ಏನು ಕ್ರೇಜಿ ವ್ಯೂ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡಿ ಏನು ಸಖತ್ತಾಗಿದೆ ಈ ಕಡೆ ವ್ಯೂ ಪಾಯಿಂಟು. ಇದೇ ನಮ್ಮ ತಲಕಾವೇರಿ. ಅಮ್ಮ ಕಾವೇರಿ ತಾಯಿ ಕಾಪಾಡಮ್ಮ. ಈ ಥರ ಚಚ್ಕೊಂಬಂದ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಈಗ ನೆಕ್ಸ್ಟು ಬೇರೆ ಕ್ಯಾಮ್ರಾದಲ್ಲಿ ಶಿಫ್ಟ್ ಆಗ್ತೀನಿ ನೋಡಿ. ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.